ಹಲೋ ಗೆಳೆಯರೇ ಹಾಗೂ ಗೆಳತಿಯರೇ, ಈಗ ವಿಷಯಕ್ಕೆ ಬರೋಣ. ಇದು ನಡೆದಿರುವುದು 10th ಕ್ಲಾಸ್ ಓದುವಾಗ. ನನ್ನ ಹೆಸರು ಗಜ. ನಾವು ಇರುವುದು ಬೆಂಗಳೂರಿನಲ್ಲಿ. ನಮ್ಮ ಮನೆಯಲ್ಲಿ ನಾನು ಮತ್ತು ನಮ್ಮ ತಾಯಿ ತಂದೆ ಇದ್ದೆವು ಹಾಗೂ ನಮ್ಮ ಟೀಚರ್ ಮನೆ ಕೂಡ ನಮ್ಮ ಮನೆ ಪಕ್ಕದಲ್ಲೇ ಇತ್ತು. ಅವರ ಮನೆಯಲ್ಲಿ ಟೀಚರ್ ಮತ್ತು ಅವರ ಗಂಡ ಮತ್ತು ಮಗಳಿದ್ದರು. ಟೀಚರ್ ಮತ್ತು ನಾನು ಇಬ್ಬರು ಒಟ್ಟಿಗೆ ಸ್ಕೂಲ್ ಹೋಗುತ್ತಿದ್ದೆವು. ನನ್ನ ಮೇಲೆ ಟೀಚರ್ಗೆ ತುಂಬಾ ಕಾಳಜಿ ಇತ್ತು. ಎಕ್ಸಾಮ್ ಹತ್ತಿರ ಬಂದ ಕಾರಣ ನನಗೆ ಓದಿಕೊಳ್ಳಲು ನಮ್ಮ ಮನೆಯವರು ಟೀಚರ್ ಮನೆಗೆ ಓದಲು ಕಳಿಸುತ್ತಿದ್ದರು. ಟೀಚರ್ ಕೂಡ ನನಗೆ ಅರಮನೆಗೆ ಓದಲು ಬಾ ಅನ್ನುತ್ತಿದ್ದರು. ಟೀಚರ್ ಗಂಡ ಹೊರ ರಾಜ್ಯದಲ್ಲಿ ಕೆಲಸ ಮಾಡುತ್ತಿದ್ದರು ಹಾಗೂ ಅವರ ಮಗಳು ಹಾಸ್ಟೆಲ್ನಲ್ಲಿ ಇದ್ದರು. ಟೀಚರ್ ಕೂಡ ಒಬ್ಬಳೇ ಇದ್ದ ಕಾರಣ ಅವರ ಜೊತೆ ಮಾರ್ಕೆಟ್ಗೆ ಕರ್ಕೊಂಡು ಹೋಗುವುದು, ಹೀಗೆ ಅವರಿಗೆ ಸಣ್ಣ ಪುಟ್ಟ ಕೆಲಸ ಮಾಡುತ್ತಿದ್ದ ಕಾರಣ ಅವರು ಮತ್ತು ನಾನು ತುಂಬಾ ಕ್ಲೋಸ್ ಆಗಿದೆ ಇದ್ದೆವು. ಹೀಗೆ ಒಂದು ದಿನ ನಮ್ಮ ಮನೆಯಲ್ಲಿ ನಮ್ಮ ತಾಯಿಯ ಊರಿನಲ್ಲಿ ಜಾತ್ರೆ ಇದ್ದ ಕಾರಣ ನಮ್ಮ ತಾಯಿ ತಂದೆ ಜಾತ್ರೆಗೆ ಹೋಗುತ್ತಿದ್ದರು. ನನಗೆ ಎಕ್ಸಾಮ್ ಇದ್ದ ಕಾರಣ ನನ್ನನ್ನು ಬಿಟ್ಟು ಹೋಗಿದ್ದರು. ನನಗೆ ಟೀಚರ್ಗೆ ಅಡಿಗೆ ಮಾಡಿಕೊಡಲು ಹೇಳಿ ಹೋಗಿದ್ದರು. ಅಂದು ರಾತ್ರಿ ನಮ್ಮ ಮನೆಯಲ್ಲಿ ಓದಿಕೊಳ್ಳುತ್ತದೆ. ಆಗ ಟೀಚರ್ ಬಂತು ಊಟಕ್ಕೆ ಕರೆದರು. ಆಗ ನಾನು ಟೀಚರ್ ಮನೆಗೆ ಊಟ ಮಾಡಲು ಹೋದೆ. ಎಂದು ಟೀಚರ್ ಟ್ರಾನ್ಸ್ಫರ್ ಆದ ನೈಟಿ ಹಾಕಿಕೊಂಡಿದ್ದರು. ಅದರಲ್ಲಿ ಲೈಟ್ ಬೆಳಕಿನಲ್ಲಿ ಅವರ ಬ್ರಾ ಮತ್ತು ಚಡ್ಡಿ ಕಾಣುತ್ತಿತ್ತು. ಅದನ್ನು ನೋಡಿ ನನಗೆ ಒಂಥರ ಅನಿಸುತ್ತಿತ್ತು. ಆಗ ಟೀಚರ್ ನನ್ನ ನೋಡಿ ಏನ್ ನೋಡ್ತಾ ಇದ್ದೀಯಾ ಅಂತ ಹೇಳಿದರು. ಆಗ ಏನಿಲ್ಲ ಅಂದೆ. ಆಗ ಟೀಚರ್ ಬಾಯಿಗೆ ಊಟ ಮಾಡೋಣ ಅಂದು ಊಟ ತಂದರು. ಇಬ್ಬರು ಊಟ ಮಾಡಿ ಮಾತನಾಡುತ್ತಾ ಕುಳಿತಿದ್ದೆವು. ನನ್ನ ಮಾತ್ರ ಅವರು ನೋಡುತ್ತಾ ಇದ್ದೆ. ಆಗ ಅವರಿಗೂ ಆಸೆ ಇತ್ತು ಅನ್ಸುತ್ತೆ. ಅದಕ್ಕೆ ಅವರು ಒಳಗಿಂದ ಕಾಣುವ ಹಾಗೆ ನೈಟ್ ಹಾಕಿದ್ದರು. ಆಗ ಅವರು ನನಗೆ ನೀನು ಏನು ಮಾಡುತ್ತಿದ್ದೀಯಾ ಅಂದರು. ಅದಕ್ಕೆ ನಾನು ಧೈರ್ಯ ಮಾಡಿ ನಿಮ್ಮ ಈ ನೈಟಿಯಲ್ಲಿ ತುಂಬಾ ಸುಂದರವಾಗಿ ಕಾಣಿಸುತ್ತಾ ಇದ್ದೀರಿ ಅಂದೆ. ಅದಕ್ಕೆ ಅವರು ಅಷ್ಟೇನಾ ಅಂದರು. ಆಗ ಮತ್ತೆ ನಾನು ನಿಮ್ಮ ಕೆಂಪು ಬ್ರಾ ಮತ್ತು ಚಡ್ಡಿ ಚೆನ್ನಾಗಿ ಕಾಣಿಸುತ್ತಾ ಇದ್ದಾವೆ ಅಂದೆ. ಅದಕ್ಕೆ ಅವರು ನನ್ನ ತಬ್ಬಿಕೊಂಡು ನನಗೊಂದು ಆಸೆ ಇದೆ, ಅದನ್ನ ಈಡೇರಿಸುತ್ತೀಯಾ ಅಂದರು. ಅದಕ್ಕೆ ನಾನಿರೋದೆ ಅದಕ್ಕೆ ಅಂದೆ. ಅದಕ್ಕೆ ಅವರು ನನಗೆ ಮಾಡಿಸಿಕೊಳ್ಳುವ ಆಸೆ ಇದೆ ಅಂದರು. ಅದಕ್ಕೆ ನನಗೂ ಕೂಡ ತುಂಬಾ ದಿನದಿಂದ ನಿಮಗೆ ಮಾಡುವ ಆಸೆ ಇತ್ತು ಅಂದೆ. ಅದಕ್ಕೆ ಅವರು ನನ್ನನ್ನು ತಪ್ಪಿಕೊಂಡು ಮುತ್ತು ಕೊಡುತ್ತಾ ನನ್ನ ಬಟ್ಟೆಗಳನ್ನೆಲ್ಲ ಕಳೆದರು. ಆಗ ನಾನು ಅವರ ನೈಟಿ ಕಳೆದೆ. ಆಗವರು ನನ್ನ ಗೂಟವನ್ನು ಬಾಯಲ್ಲಿ ಹಾಕಿಕೊಂಡು ಚೀಪಲು ಪ್ರಾರಂಭಿಸಿದರು. ಆಗ ನಾನು ಅವರ ಬ್ರಾ ಕಳೆದು ಅವರ ಮೊಲೆಯನ್ನು ಒತ್ತುತ್ತಿದ್ದೆ. ಹೀಗೆ 10 ನಿಮಿಷ ಆದ ಮೇಲೆ ನನ್ನ ರಸ ಬಂತು. ಆಗ ನಾನು ಟೀಚರ್ಗೆ ಹೇಳಿದೆ. ಆಗ ಅದನ್ನು ಬಾಯಲ್ಲಿ ಹಾಕೊಂಡು ಕುಡಿದರು. ಮತ್ತೆ ನನ್ನ ಗೂಟವನ್ನು ಚೀಪಿ ಎಬ್ಬಿಸಿದರು. ಆಗ ಟೀಚರ್ ಬೆಡ್ರೂಮ್ಗೆ ಕರ್ಕೊಂಡು ಹೋಗಿ ಮಂಚದ ಮೇಲೆ ಮಲಗಿ ಅವರ ಕಾಲನ್ನು ಅಗಲಿಸಿ ನನಗೆ ಹಾಕಲು ಹೇಳಿದರು. ನಾನು ಆಗ ಅವರ ಮೇಲೆ ಹೋಗಿ ಮಾಡಲು ಪ್ರಾರಂಭಿಸುತ್ತದೆ. ಈಗ 15 ನಿಮಿಷ ಮಾಡಿ ರಸ ಸುರಿಸಿದ್ದೆ. ಈಗ ರಾತ್ರಿ ಎಲ್ಲ 3 ಸಲ ಮಾಡಿ ನಾನು ಮಲಗಿದ್ದೆ. ನಾನು ನಿದ್ದೆಯಿಂದ ಎದ್ದಾಗ ಮುಂಜಾನೆ 8 ಗಂಟೆ ಆಗಿತ್ತು. ಆಗ ಟೀಚರ್ ಅಡುಗೆ ಮನೆಗೆ ಅಡುಗೆ ಮಾಡುತ್ತಿದ್ದರು. ಆಗ ನಾನು ಅಡಿಗೆ ರೂಮಿಗೆ ಹೋಗಿ ಅವರಿಗೆ ಹಿಂದಿನಿಂದ ತಪ್ಪಿಕೊಂಡು ಅವರ ಸೀರೆ ಮೇಲೆ ಮೊಲೆಯನ್ನು ಒತ್ತುತ್ತಿದ್ದೆ. ಆಗ ಟೀಚರ್ ಈಗ ಬೇಡ, ಮತ್ತೆ ರಾತ್ರಿ ಆಟ ಆಡೋಣ ಅಂದರು. ಆಗ ನಾನು ಈಗ ಒಂದು ಆಟ ಆಡೋಣ ಅಂದೆ. ಅವರು ಮತ್ತೆ ಬೇಡ ಅಂದರು. ಅದಕ್ಕೆ ನಾನು ಗಟ್ಟಿಯಾಗಿ ತಬ್ಬಿಕೊಂಡು ಅವರ ಕುಂಡಿಗೆ ನಾನು ಅವರ ಸೀರೆ ಮೇಲೆ ನನ್ನ ಗೂಟವನ್ನು ಒತ್ತುತ್ತಿದ್ದೆ. ಅವರಿಗೂ ಆಸೆಯಾಗಿ ಬೇಗನೆ ಮಾಡು ಅಂತ ಅವರ ಸೀರೆ ಮೇಲೆ ಎತ್ತಿ ಅವರ ಕಾಚವನ್ನು ಕಳೆದು ನನಗೆ ಹಾಕಲು ಹೇಳಿದರು. ಈಗ ಒಂದು ರೌಂಡ್ ಮಾಡಿದೆವು. ಈಗ ನಾನು ದಿನ ಅವರು ನನ್ನನ್ನು ಕರೆದು ಮಾಡಿಸಿಕೊಳ್ಳುತ್ತಾರೆ. ಈ ಕತೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ